ನಮಸ್ಕಾರ ವಿದ್ಯಾರ್ಥಿಗಳೇ. ಇವತ್ತಿನ ವಿಡಿಯೋದಲ್ಲಿ NMMSನ ಇನ್ನಷ್ಟು ಲೆಕ್ಕಗಳನ್ನು ನಾವು ಮಾಡೋಣ. ಇಲ್ಲಿ ಕೊಟ್ಟಿರುವ ಒಂದು ಲೆಕ್ಕವನ್ನು ಗಮನಿಸಿ. ಏನ್ ಹೇಳಿದ್ದಾರೆ? ಈ ಚಿತ್ರದಲ್ಲಿ ಎಷ್ಟು ಚೌಕಗಳಿವೆ? ಸೊ ಈ ಚಿತ್ರದಲ್ಲಿ ಇರುವಂತಹ ಚೌಕಗಳನ್ನು ನೀವು ಲೆಕ್ಕ ಮಾಡಬೇಕು. ಸೊ ಆನ್ಸರ್ 9, 8, 6, 7 ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಓಕೆ, ಸೊ ಈಗ ನೀವು ಹೇಳ್ಬೋದಾ ಇದರಲ್ಲಿ ಎಷ್ಟು ಚೌಕಗಳಿವೆ ಅಂತ? ಈಗ ನಾವು ಲೆಕ್ಕ ಮಾಡೋಣ. ಇದೊಂದು ಚೌಕ, ಇದೊಂದು ಚೌಕ, ಇದೊಂದು ಚೌಕ, 3 ಆಯ್ತು. ಇದೊಂದು 4, ಇದೊಂದು 5, ಇದೊಂದು 6 ಅಲ್ವಾ? ಆಮೇಲೆ ಇದೊಂದು ದೊಡ್ಡ ಚೌಕ 7, ಇದು ಇನ್ನೊಂದು 8 ಚೌಕ ಆಯ್ತು ಅಲ್ವಾ? ಈಗ ಇಲ್ಲಿ ಇನ್ನೊಂದು ಚೌಕ ಇದೆ ನೋಡಿ, ಇದು ಇನ್ನೊಂದು ಚೌಕ. ಸೊ ಟೋಟಲ್ ಆಗಿ ಎಷ್ಟು ಚೌಕಗಳಿವೆ? 9 ಚೌಕಗಳಿವೆ ಅಲ್ವಾ? ಹಾಗಿದ್ರೆ ಯಾವ ಉತ್ತರ? ಆಪ್ಷನ್ ಎ ಸರಿಯಾದ ಉತ್ತರ ಅಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಹೇಳ್ಬೋದಾ? ಲೆಕ್ಕ ಮಾಡಿ. ಎಷ್ಟಿದೆ ನೋಡೋಣ. ಓಕೆ, ಮಾಡೋಣವಾ? ಸೊ ತ್ರಿಭುಜಗಳು ಅಂತ ಹೇಳಿದ್ದಾರೆ. ಸೊ ಇದೊಂದು ತ್ರಿಭುಜ, ಇದೊಂದು ತ್ರಿಭುಜ 2, ಇದೊಂದು ತ್ರಿಭುಜ 3, ಇದೊಂದು ತ್ರಿಭುಜ 4, ಆಮೇಲೆ ಈ ಕಡೆದ್ದು 5, 6, 7, 8. ಸೊ 8 ತ್ರಿಭುಜ ಆಯ್ತು. ಇನ್ನು ಯಾವುದಿದೆ? ಈ ಒಂದು ದೊಡ್ಡ ತ್ರಿಭುಜ 9, ಈ ಒಂದು ತ್ರಿಭುಜ 10, ಆಮೇಲೆ ಈ ತರ ನೋಡಿದ್ರೆ ಇದೊಂದು ತ್ರಿಭುಜ 11, ಈ ತರ ನೋಡಿದ್ರೆ ಇದೊಂದು ತ್ರಿಭುಜ 12 ಅಲ್ವಾ? ಸೊ ಹಾಗಿದ್ರೆ ಉತ್ತರ ಏನು? ಈ ಚಿತ್ರದಲ್ಲಿ 12 ತ್ರಿಭುಜಗಳಿವೆ. ಸೊ ಆನ್ಸರ್ ಆಪ್ಷನ್ ಸಿ. ಓಕೆ, ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಈ ಲೆಕ್ಕದಲ್ಲಿ ಏನ್ ಕೊಟ್ಟಿದ್ದಾರೆ? 16:64 ಅಂದ್ರೆ 25 ಎಷ್ಟು ಅಂತ ಕೊಟ್ಟಿದ್ದಾರೆ ಅಲ್ವಾ? ಅನುಪಾತ ಲೆಕ್ಕ. ಸೊ ಈಗ ಇದಕ್ಕೆ ಹೇಗೆ ಸಂಬಂಧ ನಾವು ಕಂಡು ಹಿಡಿಯೋದು? 16 64 ಆಗಿದೆ, 16 ಇಲ್ಲಿ 64 ಆಗಿದೆ. ಹಾಗಿದ್ರೆ 25 ಎಷ್ಟಾಗ್ಬೇಕು? ಓಕೆ, ನಾವು ಆತರ ನೋಡಿದ್ರೆ 16 4 64, 25 4 100 ಅಂತ ಆಗ್ಬೇಕು. ಆದ್ರೆ ಇಲ್ಲಿ 100 ಎಲ್ಲಿಯಾದ್ರೂ ನಮ್ಮ ಆಪ್ಷನ್ಸ್ ಅಲ್ಲಿ ಇದೆಯಾ ಉತ್ತರ? ಇಲ್ಲ. ಹಾಗಿದ್ರೆ ಆ ಸಂಬಂಧವನ್ನು ಅವರು ಇಲ್ಲಿ ಪರಿಗಣಿಸಿಲ್ಲ. ಹಾಗಿದ್ರೆ ಬೇರೆ ಏನನ್ನು ಮಾಡಿದ್ದಾರೆ? ಸ್ವಲ್ಪ ಆಲೋಚಿಸಿ. ಇಲ್ಲಿ 16 ಮತ್ತು 64 ಈ ಎರಡು ಸಂಖ್ಯೆಗಳು ಏನಾಗಿವೆ? 16 ಯಾವುದೋ ಒಂದು ಸಂಖ್ಯೆಯ ವರ್ಗ ಆಗಿರಬಹುದು ಅಲ್ವಾ? ಯಾವುದರ ವರ್ಗ? 4ರ ವರ್ಗ 16. 64 ಏನು? 4ನ್ನೇ ತೆಗೆದುಕೊಂಡ್ರೆ 4ರ ಘನ ಅಲ್ವಾ? ಹಾಗಿದ್ರೆ ಇಲ್ಲಿ 25 ಅನ್ನೋದು ಯಾವುದರ ವರ್ಗ? 5ರ ವರ್ಗ. ಹಾಗಿದ್ರೆ ನೆಕ್ಸ್ಟ್ ಸಂಖ್ಯೆ ಯಾವ್ದಾಗಿರುತ್ತೆ? 5ರ ಘನ ಆಗಿರುತ್ತೆ ಅಲ್ವಾ? ಸೊ 5ರ ಘನ ಅಂದ್ರೆ ಎಷ್ಟು? 125. ಸೊ 125 ಅನ್ನೋದು ನಮ್ಮ ಆಪ್ಷನ್ಸ್ ಅಲ್ಲಿ ಇದೆಯಾ? ಹೌದು, ಆಪ್ಷನ್ ಸಿ 125 ಅಂತ ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಲ್ವಾ? ಈಗ ಅಂತಹುದೇ ಇನ್ನೊಂದು ಲೆಕ್ಕ ನೋಡೋಣ. 9ಕ್ಕೆ 25 ಆದ್ರೆ 9ರ ಅನುಪಾತ 25, 64ಕ್ಕೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಹೇಗ್ ಮಾಡೋದು? 9 ಅಂದ್ರೆ ಏನು? 9 3ರ ವರ್ಗ ಅಲ್ವಾ? 25 ಅಂದ್ರೆ 5ರ ವರ್ಗ. ಹಾಗಾದ್ರೆ ಇಲ್ಲಿ 64 ಏನು? ಯಾವುದರ ವರ್ಗ? 8ರ ವರ್ಗ. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದಾಗಿರ್ಬೋದು? ಇಲ್ಲಿ 3 ಆದ್ಮೇಲೆ 4ನ್ನು ಬಿಟ್ಟು 5 ಹಾಕಿದ್ದಾರೆ. ಆದ ಕಾರಣ ಇಲ್ಲೂ ಅಷ್ಟೇ 8 ಆದ್ಮೇಲೆ 9ನ್ನು ಬಿಟ್ಟು 10 ಅಂತ ಹಾಕ್ಬೇಕು ಅಲ್ವಾ? ಸೊ 8ರ ವರ್ಗ ಇಷ್ಟು ಅನುಪಾತ 10ರ ವರ್ಗ. ಸೊ 10ರ ವರ್ಗ ಅಂದ್ರೇನು?
10ರ ವರ್ಗ ಅಂದ್ರೆ 100. 100 ಇದೆಯಾ? ಹೌದು, ಆಪ್ಷನ್ ಬಿ 100 ಅಂತ ಇದೆ. ಸೊ ಸರಿಯಾದ ಉತ್ತರ ಆಪ್ಷನ್ ಬಿ. ಅರ್ಥ ಆಯ್ತು ತಾನೇ? ಈಗ 5ನೇ ಲೆಕ್ಕಕ್ಕೆ ಹೋಗೋಣ. ಇಲ್ಲಿ 3 ಚಿತ್ರಗಳನ್ನು ಕೊಟ್ಟಿದ್ದಾರೆ. 3 ಚಿತ್ರಗಳಲ್ಲಿ 3 ಸಂಖ್ಯೆಗಳು ಇದೆ ಅಲ್ವಾ? ಸೊ 3ನೇ ಚಿತ್ರದಲ್ಲಿ ಒಂದು ಸಂಖ್ಯೆ ಮಾತ್ರ ಇಲ್ಲ, ಅಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದೆ. ಸೊ ಅಲ್ಲಿ ಯಾವ ಸಂಖ್ಯೆ ಬರುತ್ತೆ ಅನ್ನೋದನ್ನು ನೀವೀಗ ಊಹಿಸ್ಬೇಕು. ಸೊ ಮೊದಲನೇ 2 ಚಿತ್ರ ಗಮನಿಸಿ. ಆ 3 ಸಂಖ್ಯೆಗಳಿಗೆ ಏನ್ ಸಂಬಂಧ ಇದೆ? ಸ್ವಲ್ಪ ಆಲೋಚನೆ ಮಾಡಿ. ಸೊ 2, 4, 20. ಸೊ 2 ಮತ್ತೆ 4 ಅದು 20 ಆಗಿದೆ. ಹೇಗಾಗಿದೆ ಆಲೋಚಿಸಿ. 2 2 ಈ ಸಂಖ್ಯೆಯನ್ನು ವರ್ಗ ಮಾಡಿ 2ರ ವರ್ಗ. 4 ಈ ಸಂಖ್ಯೆಯನ್ನು ವರ್ಗ ಮಾಡಿ 4ರ ವರ್ಗ. ಈ 2 ಸಂಖ್ಯೆಗಳನ್ನು ಕೂಡಿಸಿ ಏನ್ ಬರುತ್ತೆ? 4 4 16, 16 ಕೂಡಿಸು 4 20. ಸೊ ಸೇಮ್ 2ನೇ ಚಿತ್ರದಲ್ಲೂ ಫಾಲೋ ಮಾಡಿದಾರ ನೋಡೋಣ. ಸೊ 3 3ರ ವರ್ಗ, ಇಲ್ಲಿ 9 9ರ ವರ್ಗ. ಈ ಎರಡನ್ನು ಕೂಡಿಸಿ 9 9 81 ಪ್ಲಸ್ 9 90. ಕರೆಕ್ಟ್ ಅಲ್ವಾ? ಹಾಗಿದ್ರೆ ಅದೇ ಲಾಜಿಕ್ ಇಲ್ಲಿ ಬಳಸಿದ್ದಾರೆ. ಇದು 5ರ ವರ್ಗ, ಇಲ್ಲಿ 1ರ ವರ್ಗ. ಇವೆರಡನ್ನು ಕೂಡಿಸಿದ್ರೆ ಏನ್ ಬರುತ್ತೆ? 5 5 25 ಪ್ಲಸ್ 1ರ ವರ್ಗ ಅಂದ್ರೆ 1. 25 ಪ್ಲಸ್ 1 ಅಂದ್ರೆ 26. ಹಾಗಿದ್ರೆ ಯಾವುದು ಸರಿಯಾದ ಉತ್ತರ? ಆಪ್ಷನ್ ಸಿ ಅಲ್ವಾ? ಸರಿ, ಈ ಲೆಕ್ಕವನ್ನು ಗಮನಿಸಿ. ಹಿಂದಿನ ಲೆಕ್ಕದ ತರಾನೇ ಇಲ್ಲೂ 3 ಚಿತ್ರ ಕೊಡಲಾಗಿದೆ. ಪ್ರತಿ ಚಿತ್ರದಲ್ಲಿ 3 3 ಅಂಕೆಗಳಿವೆ. 3ನೇ ಚಿತ್ರದಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಇದ್ದಲ್ಲಿ ಯಾವ ಸಂಖ್ಯೆ ಬರಬೇಕು ಅನ್ನೋದನ್ನು ನೀವು ಹೇಳಬೇಕು. ಸೊ ಹೇಗ್ ಮಾಡೋದು? ಸ್ವಲ್ಪ ಪ್ರಯತ್ನಿಸಿ. 32 ಮೊದಲನೇ ಚಿತ್ರದಲ್ಲಿ 32 ಇದೆ, 24 ಇದೆ, 7 ಇದೆ. ಈ 3 ಸಂಖ್ಯೆಗಳಿಗೆ ಯಾವ ತರ ನಾವು ಸಂಬಂಧ ಕಲ್ಪಿಸಬಹುದು? ಪ್ರಯತ್ನಿಸಿ. ಓಕೆ, ಸೊ 32 ಆಮೇಲೆ 24. ಓಕೆ, ಅದೆರಡನ್ನು ಕೂಡ್ಸೋಣ. ಏನ್ ಬರುತ್ತೆ? 56 ಬರುತ್ತೆ ಅಲ್ವಾ? ಈ 56 ಇದ್ದದ್ದು ಇಲ್ಲಿ ನಮ್ಗೆ ಈ ಕಡೆ 7 ಅಂತ ಆಗ್ಬೇಕು. ಸೊ 56ಅನ್ನು 7 ಮಾಡ್ಬೇಕಿದ್ರೆ ಯಾವುದರಿಂದ ಭಾಗಿಸ್ಬೇಕು? 8ರಿಂದ ಭಾಗಿಸ್ಬೇಕು. ಸೊ ಎರಡೂ ಸಂಖ್ಯೆಗಳನ್ನು ಕೂಡಿಸಿ 8ರಿಂದ ಭಾಗಿಸಿದ್ರೆ ನಮ್ಗೆ 3ನೇ ಸಂಖ್ಯೆ ಇಲ್ಲಿ ಬಂತು. ಸೊ ಇದೇ 2ನೇ ಚಿತ್ರದಲ್ಲೂ ಅಪ್ಲೈ ಆಗುತ್ತಾ ನೋಡೋಣ. 18 ಕೂಡಿಸು 46. ಸೊ ಎಷ್ಟಾಯ್ತು? 18 ಮತ್ತು 46 ಕೂಡಿಸಿದ್ರೆ 64 ಆಗುತ್ತೆ. ಸೊ 8ರಿಂದ 64 ಭಾಗಿಸಿದ್ರೆ ಏನ್ ಸಿಗುತ್ತೆ? 8 ಸಿಕ್ಕಿತು. ಸೊ ಮೊದಲನೇ ಹಾಗೂ 2ನೇ ಚಿತ್ರದಲ್ಲಿ ಯಾವ ಲಾಜಿಕ್ ಬಳಸಿದ್ದಾರೆ? ಮೇಲಿನ 2 ಅಂಕೆಗಳನ್ನು ಕೂಡಿಸಿ ಅದನ್ನು 8ರಿಂದ ಭಾಗಿಸಿದ್ದಾರೆ ಅಲ್ವಾ? ಸೊ ಅದೇ ಲಾಜಿಕ್ ಅನ್ನು ನಾವು 3ನೇ ಚಿತ್ರದಲ್ಲೂ ಅಪ್ಲೈ ಮಾಡೋಣ. ಸೊ ಮೇಲಿನ 2 ಅಂಕೆಗಳು ಅಂದ್ರೆ ಇಲ್ಲಿ 20 ಪ್ಲಸ್ 20. ಸೊ ಅವುಗಳೆರಡನ್ನು ಕೂಡಿಸಿದ್ರೆ 40 ಆಯ್ತು. ಯಾವುದರಿಂದ ಭಾಗಿಸ್ಬೇಕು? 8ರಿಂದ. 8ರಿಂದ ಭಾಗಿಸಿದ್ರೆ ಎಷ್ಟು ಬರುತ್ತೆ? 5 ಅಂತ ಬರುತ್ತೆ. ಉತ್ತರ ನಮ್ಮ ಆಪ್ಷನ್ಸ್ ಅಲ್ಲಿ ಇದೆಯಾ? ಕರೆಕ್ಟ್ ಇದೆ ಅಲ್ವಾ? ಸೊ ಹಾಗಿದ್ರೆ ಇದಕ್ಕೆ ಸರಿಯಾದ ಉತ್ತರ ಏನು? ಆಪ್ಷನ್ ಎ ಅಲ್ವಾ? ಸರಿ, ಮುಂದಿನ ಲೆಕ್ಕ ನೋಡೋಣ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಸಮ 1, LATE ಸಮ 38. ಆದರೆ BOSS ಬಾಸ್ ಅಂದ್ರೆ ಎಷ್ಟು ಅಂತ ಕೇಳಿದ್ದಾರೆ. ಸೊ ಇದು ಯಾವ ಟಾಪಿಕ್ ಅಲ್ಲಿ ಬರುತ್ತೆ? ಕೋಡಿಂಗ್ ಮತ್ತು ಡಿಕೋಡಿಂಗ್ ಅಲ್ವಾ? ಸೊ ನಿಮ್ಗೆ ಇದು ಗೊತ್ತಿರ್ಬೋದು. ನಾವೇನ್ ಮಾಡ್ತೀವಿ? ಎಲ್ಲಾ ಇಂಗ್ಲಿಷ್ನ ಆಲ್ಫಾಬೆಟ್ಸ್ಗೆ, ಅಕ್ಷರಗಳಿಗೆ 1ರಿಂದ 26ರವರೆಗೆ ಸಂಖ್ಯೆಯನ್ನು ನಾವು ಅದಕ್ಕೆ ಕೊಡ್ತೀವಿ ಅಲ್ವಾ? ಆಮೇಲೆ ಅದರ ಪ್ರಕಾರ ಇಲ್ಲಿ ನಾವು ಉತ್ತರ ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು? ಇಲ್ಲಿ ಏನ್ ಕೊಟ್ಟಿದ್ದಾರೆ? ಎ ಸಮ 1, LATE ಸಮ 38 ಅಂತ ಕೊಟ್ಟಿದ್ದಾರೆ. ಸೊ ಹೇಗ್ ಬಂತು 38? ಅದನ್ನೀಗ ನಾವು ಕಂಡುಹಿಡಿಬೇಕು ಅಲ್ವಾ? ಸೊ ಅದರ ಮುಂಚೆ
ನಿಮ್ಗೆ ABCDಗೆ ಎಲ್ಲ ಒಂದೊಂದು ಸಂಖ್ಯೆ ಹಾಕೋದು ಗೊತ್ತಿರಬೇಕು. ಸೊ ನಾವೇನ್ ಮಾಡ್ಬೋದು, ಈ ತರ ABCDEFGH ಇದನ್ನು Z ವರೆಗೆ ಬರೆದು ಎಲ್ಲದಕ್ಕೂ ಒಂದೊಂದು ಅಂಕೆಗಳನ್ನು ಹಾಕಿ ಬಿಡಬೇಕು, 1ರಿಂದ 26ರವರೆಗೆ ಅಲ್ವಾ. ಸೊ ನಮ್ಗೆ ಏನ್ ಕೊಟ್ಟಿದ್ದಾರೆ, A ಸಮ 1. ಸೊ ಹಾಗಾಗಿ A1, B2, C3 ಈ ತರ ಎಲ್ಲಾ ಸಂಖ್ಯೆಗಳಿಗೂ 26ರವರೆಗೆ ನಾವು ಸಂಖ್ಯೆಯನ್ನು ಕೊಡಬೇಕು. ಓಕೆ, ಈಗ ನಾವೇನ್ ಮಾಡಬೇಕು, ಅವರು ಲೇಟ್ ಅನ್ನೋ ಒಂದು ಶಬ್ದ ಕೊಟ್ಟಿದ್ದಾರೆ. ಲೇಟ್ ಅಂದ್ರೆ 38 ಅಂತ ಕೊಟ್ಟಿದ್ದಾರೆ. ಸೊ ಈಗ ಪ್ರತಿ ಒಂದು ಅಕ್ಷರದ ಸಂಖ್ಯೆ ಯಾವುದು ಅದನ್ನು ನಾವು ಕಂಡುಹಿಡಿಯೋಣ. ಸೊ ಎಲ್ ಅಂದ್ರೇನು, ಎಲ್ ಅಂದ್ರೆ 12 ಅಲ್ವಾ, ಎಲ್ ಅಂದ್ರೆ 12. ಎ ಅಂದ್ರೆ 1 ಅಲ್ವಾ, ಟಿ ಅಂದ್ರೆ 20, ಆಮೇಲೆ ಇ ಅಂದ್ರೆ 5. ಸೊ ಪ್ರತಿ ಅಕ್ಷರಗಳಿಗೆ ಒಂದೊಂದು ಅಂಕೆಯನ್ನು ಕೊಟ್ಟಿದ್ದೀವಿ. ಈಗ ನಾವು ಲೇಟ್ ಅನ್ನೋ ಒಂದು ಶಬ್ದದ ಪ್ರತಿ ಅಂಕೆಗಳನ್ನು ಕಂಡುಹಿಡಿದ್ವಿ. ಈಗ ಅವ್ರೇನ್ ಕೊಟ್ಟಿದ್ದಾರೆ, ಲೇಟ್ ಅಂದ್ರೆ 38 ಅಂತ ಕೊಟ್ಟಿದ್ದಾರೆ. ಈಗ ನಮ್ಗೆ ಕೊಟ್ಟಿರುವಂತಹ ಈ ಅಂಕೆಗಳ ಮೊತ್ತ ಎಷ್ಟಾಗುತ್ತೆ ಅಂತ ಒಂದ್ಸಲ ಚೆಕ್ ಮಾಡೋಣ. ಎಷ್ಟಾಗುತ್ತೆ, 20, 30, 35, 36, 37, 38 ಅಲ್ವಾ. ಹಾಗಿದ್ರೆ ನಮ್ಗೆ ಕೊಟ್ಟಿರುವಂತಹ ಲೆಕ್ಕದಲ್ಲಿ ಏನ್ ಮಾಡಿದ್ದಾರೆ, ಆ ಶಬ್ದಕ್ಕೆ ಪ್ರತಿ ಅಕ್ಷರದ ಅಂಕೆಗಳನ್ನು ಕೂಡಿಸಿ ಆ ಶಬ್ದದ ಮೊತ್ತವನ್ನು ಕಂಡುಹಿಡಿದಿದ್ದಾರೆ. ಅದೇ ತರ ನಾವೇನ್ ಮಾಡ್ಬೇಕೀಗ, ಬಾಸ್ BOSS ಇದಕ್ಕೆ ನಾವು ಅದರ ಅಂಕೆಯನ್ನು ಕಂಡುಹಿಡಿಬೇಕು. ಸೊ ಹೇಗ್ ಮಾಡೋದು, ಲೇಟ್ಗೆ ಮಾಡಿದ ಹಂಗೆ ಇಲ್ಲಿ ಬಾಸ್ ಅಂತ ಬರೆಯೋಣ. ಸೊ ಈಗ ಬಿ ಅಂದ್ರೆ ಎಷ್ಟು, ಬಿ ಅಂದ್ರೆ 2 ಅಲ್ವಾ. ಸೊ ಬಿ ಅಂದ್ರೆ 2. ಓ ಅಂದ್ರೆ ಎಷ್ಟು, ಓ ಅಂದ್ರೆ 15. ಎಸ್ ಅಂದ್ರೆ ಎಷ್ಟು, ಎಸ್ ಅಂದ್ರೆ 19. ಇನ್ನೊಂದು ಎಸ್ ಇದೆ, ಅದು 19. ಈಗ ಇವೆಲ್ಲವನ್ನು ಕೂಡ್ಸೋಣ, ಎಷ್ಟು ಬರುತ್ತೆ, 19, 19, 38, 38 ಪ್ಲಸ್ 2 40, 40 ಪ್ಲಸ್ 15 55. ಸೊ ಈಗ ಈ ಉತ್ತರ ನಮ್ಮ ಆಪ್ಷನ್ಸ್ ಅಲ್ಲಿ ಇದೆಯಾ ನೋಡೋಣ. 55 ಇದೆ, ಆಪ್ಷನ್ ಡಿ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ. ಅರ್ಥ ಆಯ್ತು ತಾನೇ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಇಲ್ಲೇನ್ ಕೊಟ್ಟಿದ್ದಾರೆ, DELHI ಡೆಲ್ಲಿ ಅನ್ನೋದು EFMIJ ಇದಕ್ಕೆ ಸಮ ಆದರೆ ಸಿಮ್ಲಾ SIMLA ಇದಕ್ಕೆ ಯಾವುದು ಸಮ? ಸೊ ಆಪ್ಷನ್ಸ್ ಅಲ್ಲಿ 4 ಆಪ್ಷನ್ಸ್ ಇದೆ. ಈಗ ನೀವು ಇದನ್ನು ಕಂಡುಹಿಡಿಬೇಕು. ಹೇಗ್ ಮಾಡೋದು, ಈಗ ಮೊದಲು ನಾವು ಡೆಲ್ಲಿ ಮತ್ತು ಅದಕ್ಕೆ ಸಮವಾಗಿ ಕೊಟ್ಟಿರುವಂತಹ ಆ ಅಕ್ಷರ ಸಮೂಹಕ್ಕೆ ಏನು ಸಂಬಂಧ ಇದೆ ಅನ್ನೋದನ್ನು ನೋಡೋಣ. ಅಂದ್ರೆ ಮೊದಲು ಇಲ್ಲಿ ಡೆಲ್ಲಿ ಅಂತ ಬರೆಯೋಣ, DELHI ಅಲ್ವಾ. ಅದು ಯಾವುದಕ್ಕೆ ಸಮ, ಅದನ್ನ ಅದರ ಕೆಳಗಡೆನೆ ಬರೆಯೋಣ, EFMIJ ಅಲ್ವಾ. ಈಗ ಇದಕ್ಕೂ ಏನು ಸಂಬಂಧ, ಏನು ವ್ಯತ್ಯಾಸ ಇದೆ, ಏನು ರಿಲೇಷನ್ ಇದೆ, ಇದನ್ನ ನೀವೀಗ ಪ್ರತಿ ಒಂದು ಅಕ್ಷರವನ್ನು ತೆಗೆದುಕೊಂಡು ನೀವು ಒಮ್ಮೆ ಗಮನಿಸಬೇಕು. ಈಗ ನೋಡಿ, ಇದು ಡಿ ಇದೆ, ಡಿ ಇದ್ದದ್ದು ಏನಾಗಿದೆ ಇಲ್ಲಿ, ಇ ಆಗಿದೆ. ಎರಡನೇ ಅಕ್ಷರ ಇ ಇದೆ, ಇ ಇದ್ದದ್ದು ಏನಾಗಿದೆ, ಎಫ್ ಆಗಿದೆ. ಎಲ್ ಇದ್ದದ್ದು ಏನಾಗಿದೆ, ಎಂ ಆಗಿದೆ. ಹೆಚ್ ಇದ್ದದ್ದು ಏನಾಗಿದೆ, ಐ ಆಗಿದೆ. ಐ ಇದ್ದದ್ದು ಏನಾಗಿದೆ, ಜೆ ಆಗಿದೆ. ಅಂದ್ರೆ ಇಲ್ಲಿ ಏನ್ ಮಾಡಿದ್ದಾರೆ, ಆ ಡೆಲ್ಲಿ ಅನ್ನುವ ಶಬ್ದಕ್ಕೆ ಸಮವಾಗಿ ಏನ್ ಮಾಡಿದ್ದಾರೆ, ಆ ಪ್ರತಿ ಅಕ್ಷರದ ಮುಂದಿನ ಅಕ್ಷರವನ್ನು ತಗೊಂಡಿದ್ದಾರೆ ಅಲ್ವಾ. ಸೊ ಎ ಯ ಬದಲು ಬಿ ಬರೀತಾರೆ, ಡಿ ಯ ಬದಲು ಇ ಬರೀತಾರೆ, ಈ ತರ. ಸೊ ಹಾಗಿದ್ರೆ ಸೇಮ್ ಲಾಜಿಕ್ ಅನ್ನು ನಾವು ಇಲ್ಲಿ ಹಾಕಿದ್ರೆ ಸಿಮ್ಲಾ ಇದನ್ನು ನಾವು ಯಾವ ತರ ಬರಿಬಹುದು, ಈಗ ಸಿಮ್ಲಾ ಎಸ್ ನ ಬದಲು ಏನ್ ಬರಿಬೇಕು, ಎಸ್ ನ ಮುಂದಿನ ಅಕ್ಷರ. ABCD ಯಲ್ಲಿ ಎಸ್ ನ ಮುಂದಿನ ಅಕ್ಷರ ಏನು,
ಎಸ್ ಆದ್ಮೇಲೆ ಏನ್ ಬರುತ್ತೆ? ಟಿ ಬರುತ್ತೆ. ಐ ಐಯ ಮುಂದಿನ ಅಕ್ಷರ ಏನು? ಜೆ ಬರುತ್ತೆ. ಎಂ ನ ಮುಂದಿನ ಅಕ್ಷರ ಎನ್ ಬರುತ್ತೆ. ಎಲ್ ನ ಮುಂದಿನ ಅಕ್ಷರ ಎಂ ಬರುತ್ತೆ. ಎ ಯ ಮುಂದಿನ ಅಕ್ಷರ ಬಿ ಬರುತ್ತೆ ಅಲ್ವಾ? ಸೊ ಈಗ ಈ ಉತ್ತರ ನಮ್ಗೆ ಎಲ್ಲಿ ಇದರಲ್ಲಿ ಇದೆ ನೋಡ್ಬೇಕು ಅಲ್ವಾ? ಓಕೆ, ಆಪ್ಷನ್ ಬಿ ಸರಿಯಾದ ಉತ್ತರ. ಓಕೆ, ಸೊ ಈ ಲೆಕ್ಕ ಕೊಡುವಾಗ ಆಪ್ಷನ್ ಬಿ ಅಲ್ಲಿ ಟಿ ಯ ಬದಲು ಐ ಅಂತ ಇತ್ತು, ಅದು ನಾನು ಬರ್ದಿರೋದು ತಪ್ಪಾಗಿತ್ತು. ಸೊ ಆಪ್ಷನ್ ಬಿ ಟಿ ಜೆ ಎನ್ ಎಂ ಬಿ ಸರಿಯಾದ ಉತ್ತರ. ಅರ್ಥ ಆಯ್ತು ತಾನೇ? ಹಿಂದಿನ ಲೆಕ್ಕದ ತರಾನೇ ಈಗ ಇನ್ನೊಂದು ಲೆಕ್ಕ ಇಲ್ಲಿ ಕೊಡಲಾಗಿದೆ. ಮನು MANU ಅದು QERYಗೆ ಸಮ ಆದರೆ ಕುಮಾರ್ KUMAR ಅದಕ್ಕೆ ಯಾವುದು ಸಮ ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಕಳೆದ ಲೆಕ್ಕದಂತೆ ನಾವು ಮೊದಲು ಈ ಎರಡು ಶಬ್ದಗಳನ್ನು ಒಂದರ ಹಿಂದೆ ಒಂದರ ಕೆಳಗೆ ಒಂದು ಬರೆಯೋಣ. ಸೊ ಮನು ಅಂತ ಇದೆ, ಇಲ್ಲಿ ಬಂದ ಉತ್ತರ ಏನದು? ಯಾವುದಕ್ಕೆ ಸಮ? QERYಗೆ ಸಮ. ಈಗ ಇದಕ್ಕೂ ಏನ್ ಸಂಬಂಧ ಚೆಕ್ ಮಾಡ್ಬೇಕೀಗ ನಾವು. ಸೊ ಮೊದಲನೇದ ಅಕ್ಷರ ಯಾವುದು? ಎಂ. ಎಂ ಇದ್ದದ್ದೇನಾಗಿದೆ? ಕ್ಯೂ ಆಗಿದೆ. ಸೊ ಎಂ ಕ್ಯೂ ಆಗಿದೆ. ನಾವು ABCD ಅಕ್ಷರ ಮಾಲೆಗಳಲ್ಲಿ ನೋಡಿದ್ರೆ ಎಂ ಇದ್ದದ್ದು ಕ್ಯೂ ಆಗಿದೆ ಅಂದ್ರೆ ಅದು ಎಲ್ಲಿಗೆ ಜಂಪ್ ಆಗಿದೆ? ಇಲ್ಲಿಗೆ ಜಂಪ್ ಆಗಿದೆ. ಸೊ ನೋಡೋಣ, ಮುಂದಿನ ಅಕ್ಷರ ಎ ಇದ್ದದ್ದು ಏನಾಗಿದೆ? ಎ ಇದ್ದದ್ದು ಇ ಆಗಿದೆ. ಅಂದ್ರೆ ಎ ಎ ಇದ್ದದ್ದು ಎಲ್ಲಿಗೆ ಜಂಪ್ ಆಗಿದೆ? ಇಗೆ ಜಂಪ್ ಆಗಿದೆ. ಸೊ ಇದರ ಎರಡರ ನಡುವೆ ಸಾಮ್ಯತೆ ನೋಡೋದಿದ್ರೆ ಎಂ ಇದ್ದದ್ದು ಕ್ಯೂ ಆಗಿದೆ, ಅಂದ್ರೆ ನಡುವೆ ಎಷ್ಟು ಅಕ್ಷರಗಳನ್ನದು ಜಂಪ್ ಮಾಡಿದೆ? 3 ಅಕ್ಷರ. ಎ ಇದ್ದದ್ದು ಇ ಆಗಿದೆ, ಅಂದ್ರೆ ಅದು ನಡುವೆ ಎಷ್ಟು ಅಕ್ಷರಗಳನ್ನು ಜಂಪ್ ಮಾಡಿದೆ? 3 ಅಕ್ಷರ ಅಲ್ವಾ? ಹಾಗಿದ್ರೆ ನೆಕ್ಸ್ಟ್ ಕರೆಕ್ಟ್ ಆಗಿದ್ಯಾ ನೋಡೋಣ. ಎನ್ ಇದ್ದದ್ದು ಆರ್ ಆಗಿದೆ. ಸೊ ಎನ್ ಇದ್ದದ್ದು ಆರ್ ಆಗಿದೆ ಅಂದ್ರೆ ಎನ್ ಆರ್ ಆಗಿದೆ ಅಂದ್ರೆ ನಡುವೆ 3 ಅಕ್ಷರಗಳನ್ನು ಜಂಪ್ ಮಾಡಿದೆ. ಹಾಗಿದ್ರೆ ಎನ್ ಮತ್ತೆ ಆರ್ ನ ನಡುವೆ ಬೇರೆ 3 ಅಕ್ಷರಗಳಿವೆ. ಅದೇ ತರ ಯು ಇದ್ದದ್ದು ವೈ ಆಗಿದೆ. ಅಲ್ಲೂ ಅದೇ ಫಾಲೋ ಮಾಡಿದಾರ ನೋಡೋಣ. ಯು ಇದ್ದದ್ದು ವೈ. ಯು ಆದ್ಮೇಲೆ ಏನ್ ಬರುತ್ತೆ? ಯು ಆದ್ಮೇಲೆ ವ್ಯೂ VWX ಆದ್ಮೇಲೆ ವೈ, ಅಂದ್ರೆ 3 ಅಕ್ಷರಗಳನ್ನು ಇಲ್ಲೂ ಸಹ ಜಂಪ್ ಮಾಡಲಾಗಿದೆ ಅಲ್ವಾ? ಹಾಗಿದ್ರೆ ಇದೇ ನಾವು ಕಾನ್ಸೆಪ್ಟ್ ಅನ್ನು ಇಲ್ಲೂ ಬಳಸಿದ್ರೆ ನಾವು ಕುಮಾರ್ ಈ ಶಬ್ದಕ್ಕೆ ಇನ್ನೊಂದು ಶಬ್ದವನ್ನು ಕಂಡು ಹಿಡಿಬಹುದು ಅಲ್ವಾ? ಹಾಗಿದ್ರೆ ನಾವೇನ್ ಮಾಡಬೇಕು? ಕೆ ಇಂದ ಅದು ನೆಕ್ಸ್ಟ್ 3 ಅಕ್ಷರಗಳನ್ನು ಜಂಪ್ ಮಾಡಿ ಮುಂದಿನ ಅಕ್ಷರಕ್ಕೆ ಹೋಗ್ಬೇಕು. ಹಾಗಿದ್ರೆ ಇಲ್ಲೇನಾಗಿದೆ? ಕೆ ಅಲ್ವಾ? ಕೆ ಅಂದ್ರೆ 3 ಅಕ್ಷರಗಳನ್ನು ಜಂಪ್ ಮಾಡಬೇಕು. ಎನ್ ಅನ್ನು ಬಿಟ್ಟು ಯಾವುದಕ್ಕೆ ಹೋಗುತ್ತೆ? ಅದು ಓಗೆ ಹೋಗುತ್ತೆ. ಸೊ ಕೆ ಇದ್ದದ್ದು ಓ ಆಗತ್ತೆ. ಯು ಇದ್ದದ್ದು ಏನಾಗತ್ತೆ? ಇಲ್ಲೇ ನೋಡಿದೀವಿ, ನಮ್ಮ ಉದಾಹರಣೆಯಲ್ಲೇ ಇದೆ. ಯು ಇದ್ದದ್ದು ವೈ ಆಗತ್ತೆ. ಎಂ ಇದ್ದದ್ದು ಏನಾಗತ್ತೆ? ಎಂ ಇದ್ದದ್ದು ಕ್ಯೂ ಆಗತ್ತೆ. ಇಲ್ಲೂ ಇದೆ ನೋಡಿ. ನೆಕ್ಸ್ಟ್ ಎ ಇದ್ದದ್ದು ಏನಾಗತ್ತೆ? ಎ ಇದ್ದದ್ದು ಇ ಆಗತ್ತೆ. ಆರ್ ಇದ್ದದ್ದು ಏನಾಗತ್ತೆ? ಆರ್ ಇದ್ದದ್ದು ಎಲ್ಲಿ ಹೋಗುತ್ತೆ? ಆರಿಂದ 3 ಅಕ್ಷರ ಜಂಪ್ ಮಾಡಿ ಎಲ್ಲಿಗೆ ಬರುತ್ತೆ? ವಿಗೆ ಬರುತ್ತೆ. ಸೊ ವಿ ಅಂತ ಬರುತ್ತೆ. ಕರೆಕ್ಟಾ? ಹಾಗಿದ್ರೆ ನಮ್ಮ ಉತ್ತರ ಏನು? ನಮ್ಮ ಉತ್ತರ OYQEV ಅಲ್ವಾ? ಈ ಉತ್ತರ ಯಾವ ಆಪ್ಷನ್ ಅಲ್ಲಿದೆ? OYQEV. OYQEV ಅನ್ನೋದು ಆಪ್ಷನ್ ಎ ಅಲ್ಲಿದೆ. ಸೊ ಅದು ಸರಿಯಾದ ಉತ್ತರ. ಅರ್ಥ ಆಯ್ತಲ್ವಾ? ಸರಿ, ಮುಂದಿನ ಲೆಕ್ಕಕ್ಕೆ ಹೋಗೋಣ. ಓಕೆ, ಈ ಲೆಕ್ಕದಲ್ಲಿ ಅಕ್ಷರ ಶ್ರೇಣಿ ಕೊಡಲಾಗಿದೆ. ABCEHM. ಮುಂದಿನ ಅಕ್ಷರ ಯಾವುದು ಅಂತ ಕೇಳಿದ್ದಾರೆ. ಸೊ ಹೇಗ್ ಮಾಡೋದು? ಸೊ ಇಲ್ಲೂ ನಾವು ಒಂದ್ಸಲ ಆ ಎಲ್ಲಾ ಅಕ್ಷರಗಳಿಗೆ ನಾವು ಒಂದು ನಂಬರ್ ಅಂತ ಕೊಡ್ತೀವಲ್ವಾ? ಎಗೆ 1, ಬಿಗೆ 2, ಸಿಗೆ 3, ಅದನ್ನೊಂದ್ಸಲ ಬರ್ಕೊಳ್ಳೋಣ. ಆಗ ಸ್ವಲ್ಪ ಐಡಿಯಾ ಬರ್ಬೋದು. ಸೊ ಎ
ಬಿ, ಸಿ, ಇ, ಹೆಚ್ ಮತ್ತೆ ಎಂ ಅಲ್ವಾ? ಎ ಅಂದ್ರೆ ಏನು? 1, 2, 3. ಇ ಅಂದ್ರೆ 5, ಹೆಚ್ ಅಂದ್ರೆ 8, ಎಂ ಅಂದ್ರೆ ಎಷ್ಟು? ಎಂ ಅಂದ್ರೆ 13 ಅಲ್ವಾ? ಈ ಸಂಖ್ಯೆಗಳನ್ನು ನೋಡಿದ್ರೆ ನಮ್ಗೆ ಯಾವ ಪ್ಯಾಟರ್ನ್ ಅಂತ ಕಾಣುತ್ತೆ? ಒಂದ್ಸಲ ಗಮನಿಸಿ. ಇಲ್ಲೇನಾಗಿದೆ? 1 ಇದೆ, 2 ಇದೆ, 3 ಇದೆ, 5 ಇದೆ. ಸೊ ಏನಾಗಿದೆ ಇಲ್ಲಿ? ಒಂದು ಒಂದು ಮತ್ತೆ ಎರಡನ್ನು ಕೂಡಿದಾಗ ಏನ್ ಬಂದಿದೆ ಇಲ್ಲಿ? 3 ಅಲ್ವಾ? 2 ಮತ್ತೆ 3ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ 5 ಬಂದಿದೆ. 3 ಮತ್ತು 5ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ 8 ಬಂದಿದೆ. 8 ಮತ್ತೆ 5ಅನ್ನು ಕೂಡಿದಾಗ ಮುಂದಿನ ಸಂಖ್ಯೆ 13 ಬಂದಿದೆ. ಹಾಗಿದ್ರೆ ಮುಂದಿನ ಸಂಖ್ಯೆ ಯಾವುದು? 8 ಮತ್ತೆ 13ಅನ್ನು ಕೂಡಬೇಕು. ಎಷ್ಟು ಬರುತ್ತೆ? 8 ಮತ್ತೆ 13ಅನ್ನು ಕೂಡಿದ್ರೆ ನಮ್ಗೆ 21 ಅನ್ನೋ ಸಂಖ್ಯೆ ಬರುತ್ತೆ. ಈಗ 21 ಅಂತ ಒಂದು ಸಂಖ್ಯೆ ಸಿಕ್ಕಿತು, ಕರೆಕ್ಟು. ಆದ್ರೆ ಇಲ್ಲಿ ನಮ್ಗೆ ಅದು ಯಾವ ಅಕ್ಷರಕ್ಕೆ ನಾವು 21 ಕೊಟ್ಟಿದ್ದೀವಿ ಅನ್ನೋದನ್ನು ಗಮನಿಸಬೇಕು. ಸೊ ನೀವು ಲೆಕ್ಕ ಹಾಕಿ ನೋಡ್ಬೋದು. ಇಲ್ಲಿ ನೋಡೋದಿದ್ರೆ 21 ನಾನು ಯಾವುದಕ್ಕೆ ಇಲ್ಲಿ ಕೊಟ್ಟಿದ್ದೇನೆ? ಯು, ಅದು 21 ಅಲ್ವಾ? ಹಾಗಿದ್ರೆ ಇಲ್ಲಿ ಉತ್ತರ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ, ಉತ್ತರ ಯು ಅಲ್ವಾ? ಅರ್ಥ ಆಯ್ತು ತಾನೇ? ಸರಿ, ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಲೆಕ್ಕಗಳನ್ನು ಮಾಡೋಣ. ಹೋಗೋ ಮುಂಚೆ ಈ ಒಂದು ಮಾತು: ಯಶಸ್ಸಿನ ಮಾರ್ಗದಲ್ಲಿ ಶಾರ್ಟ್ ಕಟ್ಗಳಿಲ್ಲ. ಅಲ್ಲೇನೇ ಇದ್ದರೂ ಅದು ಪಟ್ಟು ಬಿಡದ ಛಲ ಮತ್ತು ನಿರಂತರ ಪ್ರಯತ್ನ ಅಲ್ವಾ? ಸೊ ಹಾಗಾಗಿ ನಿರಂತರ ಪ್ರಯತ್ನ ಮಾಡ್ತಾ ಇರಿ. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ. ನಮಸ್ಕಾರ.